ಇಲ್ಲಿ ಮುಖ್ಯ 26ನೇ ತಾರೀಕು ಅವರು ಒಂದು ಕಂಪ್ಲೇಂಟ್ ಅಬ್ರಾಮ್ ಒಂದು ಮನವಿ ಮಾಡ್ಕೊಳ್ತಾರೆ. ಅವತ್ತೇ ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಚೀಫ್ ಸೆಕ್ರೆಟರಿ ಅವರು ಸುದೀರ್ಘವಾಗಿ ಏನೇನು ಕಾನೂನಲ್ಲಿ ಚೌಕಟ್ಟಿದೆ, ಈ ಮೂಡಾ ಸ್ಕ್ಯಾಮ್ ಬಗ್ಗೆ ಏನೇನು ವಿಚಾರ ಇದೆ ಅದನ್ನೆಲ್ಲ ಕೂಡ ದೀರ್ಘವಾಗಿ ಅವರಿಗೆ ತಿಳಿಸ್ತಾರೆ. ಖುದ್ದಾಗಿ ತಿಳಿಸಿದ ದಿನ ಅವರು ಎಷ್ಟು ಅಂತಂದ್ರೆ ಅವ್ರು ಅಬ್ರಾಮ್ ಕೊಟ್ಟಿರೋ ಪತ್ರನೂ ಒಂದು 100 ಪೇಜ್ ಮೇಲಿದೆ, 150-200 ಪೇಜ್ ಮೇಲಿದೆ. ಅದನ್ನು ಓದಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದು ನಾನೇನು ನಿಮ್ಗೇನು ಹೆಚ್ಚಿಗೆ ಹೇಳಬೇಕಾದ್ದೇನಿಲ್ಲ. ಅದಾದ್ಮೇಲೆ ಚೀಫ್ ಸೆಕ್ರೆಟರಿ ಕೊಡ್ತಾರೆ. ಈ ಮಧ್ಯದಲ್ಲಿ ಚೀಫ್ ಸೆಕ್ರೆಟರಿ ಏನ್ ಕೊಟ್ಟಿದ್ದಾರೆ ಅಂತ ಓದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ. ಇದರಲ್ಲಿ ಏನಿದೆ ಅರ್ಥ? ಇಷ್ಟು ತರಾತುರಿಲಿ ಯಾಕೆ ಇಂಥ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ? ಇದು ಹಿನ್ನೆಲೆ ಏನು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೆಸಿದಂತ ಸರ್ಕಾರ ಇಲ್ಲಿ ಇದೆಯೋ ಇಲ್ಲೋ? ಈಗ ನಾವು ನೋಡ್ತಿದ್ದಂಗೆ ನಮ್ಮ ಅನುಭವದಲ್ಲಿ, ನಮ್ಗಿರುವಂತ ಸಣ್ಣ ಅನುಭವದಲ್ಲಿ ಯಾರು ಒಂದು ಕಂಪ್ಲೇಂಟ್ ಕೊಟ್ರೆ, ಈಗ ನಾವು ಬೇಕಾದಷ್ಟು ಲೋಕಾಯುಕ್ತ ಕೇಸು ಮತ್ತೊಂದೆಲ್ಲ ಅನುಭವಿಸಿದ್ದೇವೆ, ಕೋರ್ಟ್ಗಳು ನೋಡಿದ್ದೇವೆ. ಯಾರೇ ಆಗಲಿ ಏನಾರು ಒಂದು ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಆಗ್ಬೇಕಾದ್ರೆ ಏನಾರು ಒಂದು ಅಲಿಗೇಷನ್ಸ್ ಪ್ರೂವ್ ಆಗಬೇಕಾಗಿತ್ತು. ತನಿಖೆಗಳಲ್ಲಿ ಯಾವ್ದಾದ್ರು ಕಮಿಷನ್ಸೋ ಇಲ್ಲ ಎನ್ಕ್ವೈರಿನೋ ಇಲ್ಲ ಲೋಕಾಯುಕ್ತದವರು ಯಾರು ಹಿಂಗೇನಾರು ಒಂದು ತಪ್ಪು ಮಾಡಿದ್ರೆ ದಿನ ನಾವೆಲ್ಲ ಇಲ್ಲಿ ಏನು ಮಂತ್ರಿಗಳಿದ್ದೀವಿ, ನಮಗೆಲ್ಲ ದಿನಕ್ಕೆ ಯಾವ್ದಾದ್ರು ಸರ್ಕಾರಿ ನೌಕರ ಮೇಲೆ, ನಾವು ಸರ್ಕಾರ ನೌಕರಿ ಇದ್ದಂಗೆ ಅಫ್ಕೋರ್ಸ್ MLA ಆಗಲಿ ಮಂತ್ರಿ ಆಗಲಿ ನಾವೆಲ್ಲ ಇದ್ರೆ ವಿ ಆರ್ ದ ಪಬ್ಲಿಕ್ ಸರ್ವೆಂಟ್ಸ್. ನಾವು ದಿನ ಒಂದು 4 ಫೈಲರ್ ಸೈನ್ ಆಗ್ತಾ ಇರ್ತೀವಿ. ಯಾರು ಅಫಿಷಿಯಲ್ಸ್ ಹಿಂಗ್ ತಪ್ಪು ಮಾಡಿದ್ದಾರೆ ಏನು ಅಂತಂದ್ರೆ ವಿ ಹ್ಯಾವ್ ಟು ಪರ್ಮಿಟ್ ದೆಮ್. ಸೊ ಪರ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಎ ಡೀಟೇಲ್ ಎನ್ಕ್ವೈರಿ ಆಗಿರ್ತದೆ, ಆಗಿ ಒಂದು ಅಭಿಪ್ರಾಯಕ್ಕೆ ಬಂದಿರ್ತದೆ. ಆಮೇಲೆ ಲೋಕಾಯುಕ್ತದವ್ರು ನಮ್ಗೆ ಬರ್ದಿರ್ತಾರೆ, ಈ ಪ್ರಾಸಿಕ್ಯೂಟ್ ಮಾಡಕ್ಕೆ ನೀವು ಪರ್ಮಿಷನ್ ಕೊಡಿ, ಇಲ್ಲ ಪ್ರಾಸಿಕ್ಯೂಟ್ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಬಂದಿರ್ತದೆ. ಇಲ್ಲ ಯಾವ್ದಾದ್ರು ನಮ್ಮ ಅಧಿಕಾರಿಗಳು ದೊಡ್ಡ ಚರ್ಚೆ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅವರೊಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ. ಬಂದ ಮೇಲೆ ಆಮೇಲೆ ನಾವು ಸರ್ಕಾರದಲ್ಲಿ ನಾವು ಪರ್ಮಿಷನ್ ಕೊಡುವಂತ ಒಂದು ಪದ್ಧತಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾನೂನು ಇದೆ. ಇದು ಬಿಟ್ಟು ನೀವು ಇನ್ನ ತನಿಖೆನೇ ಮಾಡಿಲ್ಲ, ಇಲ್ಲ ಯಾವ ಕಮಿಷನ್ ಆಫ್ ಎನ್ಕ್ವೈರಿ, ಈಗ ಎನ್ಕ್ವೈರಿ ಆಗಬೇಕು ಅಂತೇಳಿ ತಾವು ಕಳಿಸಿದಂತ ಮಾರ್ಗದರ್ಶನಕ್ಕೆ, ಎನ್ಕ್ಲೋಸ್ ಮಾಡಿದಂತ ಡೀಟೇಲ್ಗೆ ನಾವು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಆಗಿದೆ. ಆ ಜುಡಿಷಿಯಲ್ ಎನ್ಕ್ವೈರಿ ಇನ್ನ ಪ್ರಾರಂಭ ಆಗಿ ಕೆಲಸ ನಡೀತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅಧಿಕಾರಿಗಳ ತಂಡದ ಕೈಲಿ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಡೀಟೇಲ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಗಕ್ಕಿಂತ ಮುಂಚಿತವಾಗಿ ಇಷ್ಟು ತರಾತುರಿಯಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗೆ ಇನ್ನ ಏನು ಎನ್ಕ್ವೈರಿನೇ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕಬೇಕು, ನಾನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನದ ಕಗ್ಗೋಲೆ ಅಲ್ವಾ ಅನ್ನೋ ವಿಚಾರವನ್ನ ನಿಮ್ಮ ಮುಂದೆಲ್ಲ ಕೂಡ ನಿಮ್ಮ ರಾಜ್ಯದ ಜನತೆ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. 26ಕ್ಕೆ 200ಕ್ಕೂ ಹೆಚ್ಚು ಪುಟಗಳಿದೆ, ಡಾಕ್ಯುಮೆಂಟ್ಸ್ ಇದೆ, ಸಬ್ಮಿಟ್ ಮಾಡಿದ್ದಾರೆ. ಏನು ಅಂತ ಗೊತ್ತಿಲ್ಲ. ನಮ್ಮ ಚೀಫ್ ಸೆಕ್ರೆಟರಿ ಡೀಟೇಲ್ ಆಗಿ ರಿಪ್ಲೈ ಮಾಡಿದ್ದಾರೆ, ಖುದ್ದಾಗೆ ಎಲ್ಲ ಅವ್ರದೇ ಡೇಟ್ ಇದೆ. ಎಲ್ಲದಕ್ಕೂ ಚೀಫ್ ಸೆಕ್ರೆಟರಿ ಬರೆದಿರೋ ರಿಪ್ಲೈಯೂ ಇಲ್ಲಿದೆ, ಗವರ್ನರ್ ಕಳಿಸಿರೋ ಲೆಟರ್ ಇದೆ, ಅಬ್ರಾಮ್ ಫೈಲ್ ಮಾಡಿರುವಂತ ಏನು ಒಂದು ಕಂಪ್ಲೇಂಟು ಇನ್ಫಾರ್ಮೇಶನ್ ಅದು ಇದೆ. ಹೌ ಕ್ಯಾನ್ within 2-3 hours, not even 2-3 hours, it has reached the chief minister's office. ಇದು ನಮಗೆ ಅರ್ಥ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ನಮ್ಮ CM's ವೈಫ್ ಶ್ರೀಮತಿ ಪಾರ್ವತಿ ಅವರು, ಅವ್ರ ಬ್ರದರ್, ದಿ ಲ್ಯಾಂಡ್ ವಾಸ್ ಬೀನ್ ಅಕ್ವೈರ್ಡ್, ಯಾರ್ದು, ಇಟ್ ವಾಸ್ ಬೀನ್ ಡಿನೋಟಿಫೈಡ್. ಆಫ್ಟರ್ 5 ವರ್ಷ 6 ವರ್ಷ ಆದಮೇಲೆ ಪರ್ಚೇಸ್ ಮಾಡಿದ್ದಾರೆ, ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಅರ್ಶಿನ ಕುಂಕುಮ ಅಂತ ಅಂದ್ಬಿಟ್ಟು ಆ ತಂಗಿಗೋ ಅಕ್ಕಂಗೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ.
ಗಿಫ್ಟ್ ಕೊಟ್ಟಾದಂತಹ ಜಮೀನಿಗೆ BDA has not acquired that property. Muda has not acquired the property. Muda has encroached the property. So then she came to know that the property has been encroached by the Muda. Muda encroach ಮಾಡ್ಕೊಂಡಿದೆ ಅಂದಮೇಲೆ ತಿರ್ಗಾ ಹೋಗಿ ಮೂಡಾಗೆ ಹೇಳಿದ್ದಾರೆ, ನೀವು ಇಲ್ಲೀಗಲ್ ಆಗಿ ನನ್ನ ಪ್ರಾಪರ್ಟಿ ಎನ್ಕ್ರೋಚ್ ಮಾಡಿದ್ದೀರಿ, ನನಗೆ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಅಷ್ಟೊತ್ತಿಗೆ ಏನ್ ಮಾಡಿದ್ದಾರೆ, ಸೈಟ್ ಅನ್ನು ಹಂಚಿಬಿಟ್ಟಿದ್ದಾರೆ. ಬೇರೆಯವರೆಲ್ಲ ಸೈಟ್ ಹಂಚಿಬಿಟ್ಟಿದ್ದಾರೆ. ಸೈಟ್ ನ ವಾಪಸ್ಸು ಕ್ಯಾನ್ಸಲ್ ಮಾಡ್ಬೇಕಾದ್ರೆ, ತಿರ್ಗಾ ಮಾಡ್ಬೇಕಾದ್ರೆ ದರ್ ಇಸ್ ಎ ಲಾಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್. ಹಂಚಿರೋ ಸೈಟ್ ನ, ರಿಜಿಸ್ಟ್ರೇಷನ್ ಸೈಟ್ ನ ಎಲ್ಲ ಮಾಡಕ್ಕೆ ಬಹಳ ಕಷ್ಟ. ಬೇರೆ ಖಾಲಿ ಇತ್ತು ಅಂತಂದ್ರೆ ಬೇಕಾದ್ರೆ ವಾಪಸ್ ಕೊಡಬಹುದಾಗಿತ್ತು. ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆದ್ಮೇಲೆ ಕೋರ್ಟ್ಗೆ ಹೋಗಬೇಕು. ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ ಇನ್ ದಿ ಸುಪ್ರೀಂ ಕೋರ್ಟ್ ಅಂಡ್ ದಿ ಹೈಕೋರ್ಟ್. ಇಂತಹ ಸಂದರ್ಭದಲ್ಲಿ ಅವ್ರಿಗೆ ನೀವು ಏನು ಜಾಗ ಕಳ್ಕೊಂಡಿದ್ದಾರೆ ಆ ಜಾಗನ ನೀವು ವಾಪಸ್ ಕೊಡಬೇಕು ಅಂತ ಹೇಳಿ. ಅದಾದ್ಮೇಲೆ ಶ್ರೀಮತಿ ಪಾರ್ವತಿ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ. ತಿರ್ಗಾ ಮೂಡ ಅವರು ಅವ್ರಿಗೆ ಅರ್ಥ ಆಗಿದೆ ನಾವು ತಪ್ಪು ಮಾಡಿದೀವಿ ಅಂತ. ಸೊ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಇಬ್ರು ಬೂಡಾ ಅಂಡ್ ಪಾರ್ವತಿ ಬೋತ್ ಹ್ಯಾವ್ ಎಂಟರ್ಡ್ ಟು ಎನ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಲ್ಲ ಆಯ್ತು ನಾವು ನಿಮಗೆ 50-50 ಇಲ್ಲ ನನಗೆ ಇಷ್ಟೇ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಇಲ್ಲ ಕೊಡಕ್ಕಾಗಲ್ಲ ತಾಯಿ, ದಯವಿಟ್ಟು 50-50 ಸ್ವೀಕಾರ ಮಾಡಿ ಅಂತ ಹೇಳಿ ಮೂಡಾರವರ ರಿಕ್ವೆಸ್ಟ್ ಮೇಲೆ ಶಿ ಹ್ಯಾಸ್ ರಿಲಿಂಕ್ವಿಶ್ಡ್ ದಿ ಪ್ರಾಪರ್ಟಿ ಟು ಮೂಡಾ. ಅದಾದ್ಮೇಲೆ ಕೊನೆಗೆ ಅವರು ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಮೂಡಾರು. ಆಲ್ ಪಾರ್ಟಿ ಲೀಡರ್ಸ್ ಆರ್ ದೇರ್. ಇಟ್ ಈಸ್ ಇನ್ ಎ ಬಿಜೆಪಿ ಗವರ್ಮೆಂಟ್. ಸಿದ್ದರಾಮಯ್ಯ ವಾಸ್ ನಾಟ್ ಇನ್ ಪವರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇಲ್ಲ ಅರ್ಜಿ ಕೊಟ್ಟಾಗಲಿ, ಇಲ್ಲ ಯಾವ್ದಾದ್ರು ಮುಂಜಾಗ್ರತೆ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಆಗಿಲ್ಲ. ಬಿಜೆಪಿ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಪಾರ್ಟಿಯವರು ಇದ್ಕೊಂಡು ಯಾರೋ ಇಬ್ರು ಮಾತ್ರ ನಮ್ಮ ಪಾರ್ಟಿ ಮೆಂಬರ್ಸ್, ಮಿಕ್ಕಿದ್ದವರೆಲ್ಲ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಇದ್ದಾರೆ. GT ದೇವೇಗೌಡರು ಇದ್ದಾರೆ, ರಾಮದಾಸ್ ಇದ್ದಾರೆ, ಬಿಜೆಪಿ ಗವರ್ಮೆಂಟ್ ಇದ್ದಾರೆ, ಬಿಜೆಪಿ ಮೂಡಾ ಚೇರ್ಮನ್ ಇದ್ದಾರೆ, ಎಲ್ಲ ಅವರೆಲ್ಲ ಇದ್ದಾರೆ. ಅವರೆಲ್ಲ ಇದ್ದಂತ ಸಂದರ್ಭದಲ್ಲಿ ತೀರ್ಮಾನ ಆಗಿದೆ, ಅನ್ಯಾಯ ಆಗಿದೆ, ಈ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಅವ್ರು ಕೊಡಬೇಕು, ನಾವು ಕೊಡಕ್ಕಾಗಲ್ಲ. ಈ ದೇಶದಲ್ಲಿ ಕಾನೂನಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನಾನು ಇಲ್ಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಾನು ಓದ್ತೀನಿ. ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀವು 60-40 ಕೊಡಕ್ಕಾಗಲ್ಲ. ಅವ್ರು ಯಾರೋ ಮೈಸೂರಲ್ಲೇ ಒಂದು ಅರ್ಜಿ ಹಾಕೊಂಡಿದ್ದಾನೆ, ನನಗೆ 60-40 ಬೇಡ ಅಂತ. ಸುಪ್ರೀಂ ಕೋರ್ಟೇನೆ ಒಂದು ಡೈರೆಕ್ಷನ್ ಇಶ್ಯೂ ಮಾಡ್ತಾರೆ ಮೂಡಾಗೆ. ಏನಂತ ಅಂದ್ರೆ ದಿಸ್ ರೆಸ್ಪಾಂಡೆಡ್ ಬಿ ಗಿವನ್ 50% ಆಫ್ ದಿ ಡೆವಲಪ್ಡ್ ಏರಿಯಾ ಅಗೇನ್ಸ್ಟ್ 40%. ಅಂದ್ರೆ 40% ಕೊಡಬೇಕು ಅಂದ ತಕ್ಷಣ ಅವನು ಕೇಸ್ ಹೋದ ತಕ್ಷಣ ಇಲ್ಲ ಅವನಿಗೆ 50% ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಲ್ಲಿದೆ. ಇಂಥದ್ದು ಬೇಕಾದಷ್ಟು ಜಡ್ಜ್ಮೆಂಟ್ ಇದೆ. ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಅವರು ಕಾನೂನು ಮಾಡ್ಕೊಂಡಿದ್ದಾರೆ, ರೆಸಲ್ಯೂಷನ್ ಮಾಡ್ಕೊಂಡಿದ್ದಾರೆ, ಲಾ ಮಾಡ್ಕೊಂಡಿದ್ದಾರೆ, ಇದನ್ನು ಬೈಲಾ ಮಾಡ್ಕೊಂಡಿದ್ದಾರೆ. ಆ ಬೈಲಾ ಹ್ಯಾಸ್ ಬಿನ್ ಸ್ಟ್ಯಾಂಪ್ಡ್ ವಿತ್ ಎನ್ ಆಕ್ಟ್. ಕಾನೂನು ಇದೆ, ಈ ರೀತಿ ಹಿಂಗೆ ಮಾಡ್ಕೋಬಹುದು. ನಮ್ಮಲ್ಲೂ ಇದೆ, ಈ ಬೆಂಗಳೂರಲ್ಲೂ ಇದೆ, 60-40 ಸ್ಕೀಮ್ ಇದೆ, 50-50 ಸ್ಕೀಮ್ ಇದೆ. ಆಮೇಲೆ ಏನಾದ್ರು ನಾವು ಇಲ್ಲೀಗಲ್ ಆಗಿ ಎನ್ಕ್ರೋಚ್ ಮಾಡಿದ್ರೆ 100% ಕೊಡುವಂತ ಒಂದು ಅವಕಾಶ ಇದೆ. ಅದನ್ನ ಮಾಡಿ ಮೂಡಾಗೆ ಶಿ ಹ್ಯಾಸ್ ಹ್ಯಾಂಡ್ ಓವರ್ ದಿ ಪ್ರಾಪರ್ಟಿ. ಆದ್ಮೇಲೆ ಅವರು ಸೈಟ್ ನ ಕೊಟ್ಟಿದ್ದಾರೆ. ಶಿ ಹ್ಯಾಸ್ ನಾಟ್ ಆಸ್ಟ್, ಅವ್ರು ಕೇಳಿಲ್ಲ ಇಂಥ ಕಡೆನೆ ಕೊಡಿ ಇಂಥ ಮಾಡಿ ಅಂತ ಹೇಳಿಲ್ಲ. ಮೂಡಾರವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ವಾಟ್ ಇಲ್ಲಿಗಲ್ ಶಿ ಹ್ಯಾಸ್ ಡನ್? ಇವೇನು ಚೀಫ್ ಮಿನಿಸ್ಟರ್ ಸೈನ್ ಹಾಕಿದ್ರ, ಇಲ್ಲ ಇನ್ಫ್ಲೂಯೆನ್ಸ್ ಮಾಡಿದ ದಾಖಲೆ ಇದೆ. ಈಸ್ ಶಿ ನಾಟ್ ಎನ್ ಇಂಡಿವಿಜುವಲ್ ಲೇಡಿ ಆಸ್ ಶಿ ಡಸಂಟ್ ರೈಟ್? ಏನೊಬ್ಬ ಹಣ್ಣ ಕೊಟ್ಟಿದ್ದಂತ ಜಮೀನ ತೆಗೆದುಕೊಳ್ಳಕ್ಕೆ ಹಕ್ಕಿಲ್ವಾ? ಇಲ್ಲ ಯಾರ್ದಾರು ಜಮೀನು ಎನ್ಕ್ರೋಚ್ ಮಾಡ್ಕೊಂಡಿದ್ರಾ? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.